ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜಾ. ಇಂದಿನ ವಿಡಿಯೋದಲ್ಲಿ ಲೋವರ್ ಬ್ಯಾಕ್, ಕೆಳ ಬೆನ್ನಿನ ಭಾಗದಲ್ಲಿ ನೋವಿರುತ್ತೆ ತುಂಬ ಜನಕ್ಕೆ. ತುಂಬ ಕೂತಿದ್ರೆ ಮತ್ತು ಹೊಟ್ಟೆ ಭಾಗ ಜಾಸ್ತಿ ಇದ್ದರೆ, ತುಂಬ ಎಲ್ಲಾದರೂ ಹೋಗಿ ಬಂದಿದ್ರೆ ತುಂಬ ನೋವು ಪಡ್ತಾ ಇರ್ತಾರೆ. ಅಂದರೆ ಮಲಕ್ಕೊಳ್ಳೋಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಆ ಥರ ಹಿಂಸೆ ಪಡ್ತಾ ಇರ್ತಾರೆ. ಅಂಥವ್ರು ಹೇಗೆ ಮನೆಯಲ್ಲಿರೋ ವಸ್ತುಗಳನ್ನೇ ಉಪಯೋಗಿಸಿ ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಅನ್ನೋದು ಇಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ಥರ ಬ್ಲ್ಯಾಂಕೆಟು, ಇಲ್ಲಿ ಯೋಗ ಕ್ಲಾಸಲ್ಲಿ ಈ ಥರ ದಿಂಬಿದೆ ನೋಡಿ. ಈ ಥರ ದಿಂಬಿಟ್ಕೊಂಡು ಬೆನ್ನೇರ ಮಾಡಿ ಕೆಳ ಹೊಟ್ಟೆ ಭಾಗಕ್ಕೆ ಇಟ್ಕೋಬೇಕಿದು, ಲೋವರ್ ಅಬ್ಡಮನ್ ಭಾಗಕ್ಕೆ ಈ ಥರ ಇಟ್ಕೊಂಡು ನಿಧಾನ ಮುಂದಕ್ಕೆ ಹೋಗಬೇಕು, ಕೈ ಸ್ಟ್ರೆಚ್ ಮಾಡ್ತಾ. ನೋಡಿ, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಈ ಭಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿ ಹಿಗ್ಗುತ್ತೆ ನೋಡಿ, ಈ ಭಾಗ ಅಗಲ ಆಗುತ್ತೆ. ಕೆಳ ಬೆನ್ನಿನ ಭಾಗ ಅಗಲ ಆಗೋದ್ರಿಂದ ಈ ಥರ ಸ್ಟ್ರೆಚ್ ಮಾಡೋದ್ರಿಂದ ಅವ್ರಿಗೆ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಹೀಗೆ ಯಾರು ನಿಧಾನ ಮೇಲಕ್ಕೆ ಬನ್ನಿ. ಯಾರಿಗೆ ಈ ಥರ ಮನೆಯಲ್ಲಿ ಈ ಥರ ಎಲ್ಲರ ಮನೇಲೂ ದಿಂಬಿರಲ್ಲ, ಟರ್ಕಿ ಟವಲ್ ಇರುತ್ತೆ ಅಥವಾ ಈ ಥರ ಬ್ಲ್ಯಾಂಕೆಟ್ಗಳಿರುತ್ತೆ ನೋಡಿ, ಈ ಥರ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಫೋಲ್ಡ್ ಮಾಡಿ ಬೆನ್ನು ನೇರ ಮಾಡ್ಕೊಳ್ಳಿ, ನೇರ ಕೂತ್ಕೊಂಡು ಹೀಗೆ ಚೆನ್ನಾಗಿ ಹೊಟ್ಟೆ ಕೆಳ ಭಾಗಕ್ಕೆ ಇಟ್ಕೊಂಡು ಈಗ ನಿಧಾನ ಮುಂದಕ್ಕೆ ಹೋಗಿ. ಈ ಥರನೂ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿರೋ ವಸ್ತುಗಳನ್ನೇ ಉಪಯೋಗಿಸಿ ಹೇಗೆ ಮಾಡೋದು, ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇರೋದು. 1-2 ನಿಮಿಷ ಅಥವಾ 1 ನಿಮಿಷ ಬೇಕಾದ್ರೂ ಈ ಥರ ಇರಿ, ರಿಲ್ಯಾಕ್ಸ್ ಆಗುತ್ತೆ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ. ನಿಧಾನ ಮೇಲಕ್ಕೆ ಬನ್ನಿ. ಈಗ ಈ ಥರ ಮಾಡ್ಕೊಳ್ಳಿ, ಉಪಯೋಗ ಪಡ್ಕೊಳ್ಳಿ, ಮತ್ತು ಬೇರೆಯವ್ರಿಗೂ ಹೇಳಿ. ಶ್ರೀ ಶಿವಶಕ್ತಿ ಯೋಗ ಚಾನಲ್ದು ಯೂಟ್ಯೂಬ್ನಲ್ಲಿ ತುಂಬ ವಿಡಿಯೋಸ್ ಬಂದಿದೆ, ಬೆನ್ನಿನ ಭಾಗಕ್ಕೆ ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಕಾಲುಗಳು ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ. ಅದನ್ನೆಲ್ಲ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಬೇರೆಯವ್ರಿಗೂ. ಮತ್ತು ನಿಮಗೇನಾದರೂ ತೊಂದರೆಗಳಿದೆ, ಆರೋಗ್ಯ ಸಮಸ್ಯೆಗಳದ್ದು ಏನಾದ್ರು ಇದ್ದರೆ ಅದ್ರ ಬಗ್ಗೆ ಕೇಳಿ, ಕ್ವಶನ್ ಕೇಳಿದ್ರೆ ನನಗೇನು ಗೊತ್ತಿದೆ ಅದನ್ನು ನಾನು ವಿವರವಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಸುಲಭವಾಗಿ ನೀವು ಪರಿಹಾರ ಮಾಡ್ಕೊಳ್ಳೋ ಅಂಥದ್ದು. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ಆರೋಗ್ಯದಿಂದಿರಿ. ನಮಸ್ತೆ.